ಸುಂದರ ಸಾಮಾಜಿಕ ನಾಟಕ ಇರುವುದರಿಂದ ನಮ್ಮೂರಿನ ಮನೆಗೆ ಹಿರಿಯಾದವರಿಗೆ ಮದುವೆ ಮಾಡುವ ಚಿಂತೆ, ಗವಿಸಿದ್ದೇಶ್ವರನಿಗೆ ಸವಿ ನೆನಪಿನ ಕಾಣಿಕೆ ತರುವ ಚಿಂತೆ, ನಮ್ಮೂರಿನ ಗವಿಸಿದ್ದೇಶ್ವರನಿಗೆ ವಿದ್ಯಾರ್ಥಿಗಳಿಗೆ ನೌಕರಿ ಕೊಡಿಸುವ ಚಿಂತೆ, ಸಿದ್ದೇಶ್ವರನ ಭಜನಾ ಭಕ್ತರಿಗೆ ಈ ಒಂದು ಪೂಜೆ ಮಾಡುವ ಕಾರ್ಯಕ್ರಮ ಚಿಂತೆ ಎಂದು ಹಾಡಿ ಹಾರೈಸುತ್ತೇನೆ. ಶಿವ ಧರ್ಮದೇವತೆ ಭೀಮಾಂಬಿಕೆ, ಧರ್ಮದೇವತೆ ಭೀಮಾಂಬಿಕೆ. ಭಕ್ತಿಯ ಸಾಗರ ಹುಲಸೇರಿ ಸುಕ್ಷೇತ್ರ ಚಂದ್ರಗಿರಿ ದೇವಿ ಮತವು. ಎತ್ತ ತಾಯಿಗೆ ಒತ್ತ ಹೆಗಲಿಗೆ ನನ್ನ ಹಣೆಯನ್ನ ಹಣೆ ಮಾಡಿದು ಶ್ರೀ ಗವಿಸಿದ್ದೇಶ್ವರ ದೇವರನ್ನ ನನ್ನ ಅರುಣ್ಮಂದಿರಲ್ಲಿ ಸ್ಮರಿಸಿಕೊಂಡು ಈ ದಿವ್ಯ ಕಾರ್ಯಕ್ರಮ ಉದ್ಘಾಟನೆಯನ್ನ ಶ್ರೀ ಉಮೇಶ್ ಯಾದವ್ ಅಣ್ಣನವರು ಬಿಜೆಪಿ ಮುಖಂಡರು ವಹಿಸ್ಕೊಳ್ಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನಾ ಗೀತೆ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಆ ಪ್ರಾರ್ಥನಾ ಗೀತೆಯನ್ನ ನಮ್ಮೂರಿನ ಶ್ರೀ ಪುಟ್ಟರಾಜ್ ಗವಾಯಿಗಳ ಶಿಷ್ಯರಾಗಿರ್ತಕ್ಕಂತಹ ಜಯರಾಮ್ ಭಟ್ಟರ್ ಅವರು ತಮ್ಮ ನುಡಿಯಿಂದ ನಡೆಸಿಕೊಡ್ಬೇಕೆಂದ್ರೆ ನಾನು ಅಲ್ಲಿ ತುಂಬದಿಂದ ಕೇಳ್ಕೊಳ್ತಾ ಇದ್ದೇನೆ. ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀ ಗುರು ಗವಿಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ಗವಿಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ಪುಟ್ಟರಾಜೇಶ್ವರಾಯ ನಮಃ. ಓಂ ಗುರು ಪಂಚಾಕ್ಷರೇಶ್ವರಾಯ ನಮಃ. ಓಂ ವಿರೂಪಾಕ್ಷರೇಶ್ವರಾಯ ನಮಃ. ಶ್ರೀ ಗುರು ಪುಟ್ಟರಾಜೇಶ್ವರಾಯ ನಮಃ. ಶ್ರೀ ಗುರು ಪುಟ್ಟರಾಜೇಶ್ವರಾಯ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಜನ್ಮದ ಯಾವ ಒಲಿದೆ ಗುರು ಪುಟ್ಟರಾಜನೇ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಮುಖಾಂತರ. ಯಾವ ಜನ್ಮದ ಋಣದ ಪುಣ್ಯವು ಒಲಿದೆ ಗುರು ಪುಟ್ಟರಾಜನೇ. ಯಾವ ಜನ್ಮದ ಋಣದ ಪುಣ್ಯವೋ
ನಂಬಿದ ಜಗವಿದೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ನಂಬಿದ ಜಗವಿದೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ಕರುಣೆಯ ಕರುಣ ಅಂದರ. ನಿನ್ನ ಕರುಣೆಯ ಕರುಣ ಅಂದರ. ವಿಶ್ವ ಪ್ರೇಮದ ಮಂದಿರ, ವಿಶ್ವ ಪ್ರೇಮದ ಮಂದಿರ, ವಿಶ್ವ ಪ್ರೇಮದ ಮಂದಿರ. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರು ಪುಟ್ಟರಾಜನೇ. ಯಾವ ಜನ್ಮದ ಋಣದ ಪುಣ್ಯವೋ. ಜನರ ಮಾನ ಅಪಮಾನ ಸಹಿಸುವೆ ನೀನೆ ತುಂಬಿದ ಮನಗಳು. ಜನರ ಮಾನ ಅಪಮಾನ ಸಹಿಸುವೆ ನೀನೆ ತುಂಬಿದ ಮನಗಳು. ಸಾವು ನೋವಿಗೆ ಅಂದಲಾರೆನ. ಸಾವು ನೋವಿಗೆ ಹಂದಲಾರೆನ. ಸಾವು ನೋವಿಗೆ ಹಂದಲಾರೆನ. ನಿನ್ನ ಒಲುಮೆ ದರೆಯುಳು, ನಿನ್ನ ಒಲುಮೆ ದರೆಯುಳು, ನಿನ್ನ ಒಲುಮೆ ದರೆಯುಳು. ಯಾವ ಜನ್ಮದ ಋಣದ ಪುಣ್ಯವೋ ಒಲಿದೆ ಗುರು ಪುಟ್ಟರಾಜನೇ. ಯಾವ ಜನ್ಮದ ಋಣದ ಪುಣ್ಯವೋ. ಯಾರೋ ಏನೋ ಕಸಿದುಕೊಳ್ಳಲು ನಿನ್ನ ಕೃಪೆ ನನಗಾಸ್ತಿಯು. ಯಾರೋ ಏನೋ ಕಸಿದುಕೊಳ್ಳಲು ನಿನ್ನ ಕೃಪೆ ನನಗಾಸ್ತಿಯು. ಅಂಬುರೇಶ್ವರ ನಿನ್ನ ಹೊರತು ಅಂಬುರೇಶ್ವರ ನಿನ್ನ ಹೊರತು, ಅಂಬುರೇಶ್ವರ ನಿನ್ನ ಹೊರತು ಅನ್ಯ ಸಿರಿ ಸುಖ ನಾಸಿಯು, ಅನ್ಯ ಸಿರಿ ಸುಖ ನಾಸಿಯು, ಅನ್ಯ ಸಿರಿ ಸುಖ ನಾಸಿಯು. ಯಾವ ಜನ್ಮದ ಋಣದ ಪುಣ್ಯವು, ಯಾವ ಜನ್ಮದ ಋಣದ ಪುಣ್ಯವು ಒಲಿದೆ ಗುರು ಪುಟ್ಟರಾಜನೇ. ಒಲಿದೆ ಗುರು ಪುಟ್ಟರಾಜನೇ. ಒಲಿದೆ ಗುರು ಪುಟ್ಟರಾಜನೇ. ಶ್ರೀ ವೇದಮೂರ್ತಿ ವೀರಯ್ಯ ಸಿ ಹಿರೇಮಠ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ನಿರಂಜನ ಮಹಾಸ್ವಾಮಿ ಅಖಂಡ ಸ್ವಾಮಿ ಮಹಾಪುರುಷ ಸುಕ್ಷೇತ್ರ ಮುರ್ನಾಲ್ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನರುವ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಶ್ರೀ ಯಲುಗುರೇಶ ಅಜ್ಜನವರು ಸುಕ್ಷೇತ್ರ ಕೆಲ್ಲೂರು ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷೆ ಆಸೀನು ಕೋರುತ್ತೇನೆ. ಹಾಗೂ ಇನ್ನಿರುವ ಅತಿಥಿಗಳಾದ ವೆಂಕಟೇಶ್ ಭಟ್ಟರ್ ಹಾಗೂ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನಿರುವ ಅತಿಥಿಗಳಾದ ಶರಣಪ್ಪ ಪಟನ್ ಶೆಟ್ ಸಾಕಿನ್ ಅಡಿಬೈ ಇವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ಇನ್ನಿರುವ ಅತಿಥಿಗಳಾದ ಮಲ್ಲಪ್ಪ ಸಗರಪ್ಪ ಯರಗೇರಿ ಇವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇನ್ನಿರುವ ಅತಿಥಿಗಳಾದ ಉಳ್ಳಪ್ಪಜ್ಜ ತಳವರ್ ಈ ವೇದಿಕೆಯ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಪೊಲೀಸ್ ಸಿಬ್ಬಂದಿ ವರ್ಗದವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ನಾಟಕ ನೋಡಲು ಬಂದಂತಹ ಈ ಗ್ರಾಮದ ಗುರು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹಾಗೂ ಸುತ್ತಮುತ್ತಲಿಂದ ಬಂದಂತಹ ಎಲ್ಲ ನಾಟಕ ಕಲಾಭಿಮಾನಿಗಳು, ಕೊಪ್ಪಳದ ಅಜ್ಜಯ್ಯ ನಿನಗೆ ಕೋಟಿ ಶರಣಯ್ಯ. ಶರಣಯ್ಯ ನೀನೇ ಒಡೆಯನೇ, ಭಕ್ತರ ಗಾಳಿಗೆ ಒಡೆಯನೇ.
ಕೊಪ್ಪಳದ ಅಜ್ಜಯ್ಯ ನಿನಗೆ ಕೋಟಿ ಶರಣಯ್ಯ ಜಯಿಸಿದ್ದಲಿಂಗ ನಾಮ ಭಕ್ತರಿಗೆ ಬಲು ಪ್ರೇಮ ಜಯಿಸಿದ್ದಲಿಂಗ ನಾಮ ಭಕ್ತರಿಗೆ ಬಲು ಪ್ರೇಮ ಇದನ ಮಾಡಿಲ್ಲ ನೀನು ನೋಡು ಅಳದಿನ ಕೊಪ್ಪಳದ ಒಡೆಯನೇ ಓ ಭಕ್ತರ ಕಾಯಿನ ನಿಧಿಯೇ ಕೊಪ್ಪಳದ ಅಜ್ಜಯ್ಯ ನಿನಗೆ ಕೋಟಿ ಶರಣಯ್ಯ ಮಾಲಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಘಟ್ಟ ಜ್ಯೋತಿ ಬೆಳಗಿಸುವುದು. ಈ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ಶ್ರೀ ಶ್ರೀ ನಿರಂಜನ ಸ್ವಾಮೀಜಿಗಳು ಅಖಂಡ ಸ್ವಾಮಿ ಸುಕ್ಷೇತ್ರ ಮುರ್ನಾಳ್ ಹಾಗೂ ಯಲಗೂರು ಅಜ್ಜನವರು ಸುಕ್ಷೇತ್ರ ಕೆಲೂರ್ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೀರಯ್ಯ ತಾತನವರು ಹುಲಿಸಿಗೇರಿ ಇವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗೋದರ ಮೂಲಕ ಈ ಒಂದು ರಂಗಮಂದಿರಕ್ಕೆ ಚಾಲನೆಯನ್ನು ನೀಡಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ಧರ್ಮದ ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ಧರ್ಮದ ದೀಪ ಹಚ್ಚಬೇಕಾ ಸುತ್ತಮುತ್ತಲು ಬೆಳಗುವಂತಹ ಸುತ್ತಮುತ್ತಲು ಕಾಣುವಂತಹ ನಿತ್ಯಾಳಿಸುವ ನಿತ್ಯ ಉಳಿಸುವ ನಿತ್ಯಾಳಿಸುವ ನಿತ್ಯ ಉಳಿಸುವ ದೀಪ ಹಚ್ಚಬೇಕ. ಜ್ಯೋತಿ ಬೆಳಗಿಸುವ ಮೂಲಕ ಜ್ಞಾನದ ಬೆಳಕನ್ನ ಸೂಚಿಸಿದಂತಹ ಈರುವ ತಾತನವರಿಗೂ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ಟೇಜ್ ಉದ್ಘಾಟನೆ ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಬಿಜೆಪಿ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀ ಉಮೇಶ್ ಯಾದವಣ್ಣನವರು ತಮ್ಮ ಅಮೃತ ಹಸ್ತದಿಂದ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಉಮೇಶ್ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೊಸ ಚಿಂತನೆಗಳ ಹೂವು ಅರಳಲಿ, ಜ್ಞಾನದ ಬೆಳಕ ಎಲ್ಲೆಡೆ ಪಸರಿಸಲಿ, ಈ ಕಾರ್ಯಕ್ರಮ ಯಶಸ್ಸಿನ ಶಿಖರವೇರಲಿ ಎಂದು ಪ್ರೋತ್ಸಾಹವನ್ನ ಮತ್ತು ತನು ಮನ ಧನ ಸಹಾಯವನ್ನು ನೀಡಿದಂತ ಮಾನ್ಯರಿಗೆ ಹೀಗೆ ಸನ್ಮಾನ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ಅಳಿಯಂದರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಯರಿಗೇರಿ ಅವರು ನೆರವೇರಿಸಿಕೊಳ್ಬೇಕೆಂದು ನಾನು ಅಲ್ಲವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಎಲ್ಲರೂ ಕೂಡ ಬೇಗನೆ ಈ ಒಂದು ಕಾರ್ಯವನ್ನ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅವರಿವರಿಲ್ಲ ಸರಿಸವರಿಲ್ಲ ಸಪ್ತ ಸ್ವರಗಳಿಗೆ ಜನನಕ್ಕೂ ಹಾಡು ಕರನಕ್ಕೂ ಹಾಡು ನಾನಿ ಶಾರದೆ ಕವಿತೆಗಳು ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನಲ್ಲಿ ನಾದವಾಗಿರುವಾಗ ನೀನು ಎಂಬುವನಲ್ಲಿ ನಾದವಾಗಿರುವಾಗ ನಾನೇನು ಆಡಲಿಯ ದಾಸನುಗ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನೇ
ಶ್ರುತಿ ನೀಡಿ ತುಂಬುವ ಸ್ತುತಿ ಹಾಡಿ ಕೈಲಾಸವೆಲ್ಲ ನಾಗೋಪಾಸನೆಯಾಗಿ ಶ್ರುತಿ ನೀಡಿ ತುಂಬುವ ಸ್ತುತಿ ಹಾಡಿ ಕೈಲಾಸವೆಲ್ಲ ನಾಗದ ಸ್ತುತಿ ನೀಡಿ ತುಂಬುವ ಸ್ತುತಿ ಹಾಡಿ ಕೈಲಾಸವೆಲ್ಲ ನಾಗೋಪಾಸನೆಯಾಗಿ ನಾಗದ ಸ್ತುತಿ ನೀಡಿ ತುಂಬುವ ಸ್ತುತಿ ಹಾಡಿ ಒಂದು ನಾಟಕವನ್ನ ನಿಮ್ಮ ಊರಿನ ಕಲಾವಿದರು ನಿಮ್ಮ ಮುಂದೆ ಈ ದಿನ ಪ್ರಸ್ತುತಪಡಿಸ್ತಿದ್ದಾರೆ. ಅವರಿಗೆ ಬೆಳಗಿನವರೆಗೂ ನೀವೆಲ್ಲರೂ ನೋಡಿ ಅವರಿಗೆ ಸಹಕಾರವನ್ನ ಕೊಟ್ಟು ಪ್ರೋತ್ಸಾಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ರೀತಿಯಾಗಿ ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೊಳ್ಳೆ ಪಾತ್ರಗಳನ್ನ ಮಾತ್ರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಕೆಟ್ಟ ಪಾತ್ರಗಳನ್ನ ಇಲ್ಲೇ ಬಿಟ್ಟು ಮರೆತು ಮತ್ತೆ ಯಥಾ ರೀತಿಯಾಗಿ ಮುಂದಿನ ವರ್ಷದ ತಯಾರಿಯನ್ನ ಮಾಡ್ಕೊಳ್ರಿ ಅಂತಕ್ಕಂಥ ಕಿವಿ ಮಾತನ್ನ ಹೇಳ್ತಾ ಊರು
ಲಂಗುಗಿಂಗು ಹಿರಿಯಂಗಿಲ್ಲ ಹೋಗಿರೋದ ಎಲ್ಲಕ್ಕಿಲ್ಲ ಹೊಡಲೆ 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 ಅಣ್ಣ ನನ್ನ ಊರು ಅಣ್ಣ ನನ್ನ ಹೆಸರು ಅಣ್ಣ ನನ್ನ ಊರು ಅಣ್ಣ ನನ್ನ ಹೆಸರು ಕೆತ್ತ ಕೆರೆಯ ತುಮಾರೋ ರಾವಣ ಹತ್ತೂರಲ್ಲೇ ನಿನ್ನಂತ ಗಂಡೋರಿಲ್ಲೇ ಮುದ್ದೂರಲ್ಲೇ ಹಲೋ ಅದು ಅಗ್ನಿದೇವನಾ? ಎಸ್, ಅಗ್ನಿದೇವ. SBI ಬ್ಯಾಂಕಿನಿಂದ ಪಾಟೀಲ ಕಳೆದ 10 ಕೋಟಿ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಒಟ್ಟಿಗೆ ಕಡೆ ಹೊರಟಿದ್ದಾನೆ. ಅವನ ಬಯೋಡೇಟಾ ನನಗೆಲ್ಲ ಗೊತ್ತಿದೆಯಾ? ಅವನು ಯಾರು, ಅವನ ಹೆಸರೇನು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನನಗಿಲ್ಲದಾದರೆ ಅವನು ನೋಡಲಿಕ್ಕೆ ಹೇಗಿರುವರು? ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲ ಬಿಟ್ಟಿದ್ದಾನೆ. ಅವನು ಯಾವ ತರ ಪ್ಯಾಂಟ್ ಶರ್ಟ್ ಧರಿಸಿದರೆ? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಆಲ್ ರೈಟ್. ಪಾಟೀಲನ ಹೆಸರಿಟ್ಟುಕೊಂಡು ಈ ತೃಪ್ತಿಯಲ್ಲಿ ನಾನೇ ರಾಜ್ಯವಲಿ ಎಂದು ಬಡವರ ರಕ್ತವನ್ನ ನೀರಿನಂತೆ ಕುಡಿದು ಕಲ್ಲಿನ ಕೋಟೆಗಳಿಗೆ ಕುಳಿತು ನೀವು ನೋಡಿಸುತ್ತಿರುವ ಈ ಕಣ್ಣು ಮುಂಚಲೆ ಆಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನ ಶ್ರೀಮಂತಿಕೆಯನ್ನು ಸುಟ್ಟು ಬೂದಿ ಮಾಡಿ ನಿನ್ನ ಏನ ಕರೆಂಟ್ ಆಡಕ್ಕಾಗಿ ಅಂತ ನಾನು ಮಾಡದಿದ್ದರೆ ನನ್ನ ಹೆಸರು ಅವತ್ತು ಅಗ್ನಿದೇವನೇ ಅಲ್ಲ. ಅಂಬರವನ್ನೇ ಹಾಕಬಲ್ಲೆ ತೇಜ್ ಪುಂಜಾನ ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ಅಂದ ಮೇಲೆ ನರಸತ್ತನ ಮರ್ದಗಾರದ ಗತಿ ಇಂಥವರ ಗತಿ ಅದೇ ಗತಿ. ನನಗೆ ಶರಣೆಂದರೆ ಸಾವಿಲ್ಲ. ಶರಣಾದರೆ ನನ್ನ ಗಂಡನ ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಹಸಿರವಲಿ ಎತ್ತಿನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾ ಪಿತೃ ಕೊಂದ ಸತ್ತ ನೆನಪು ಬಂದರೆ